ಯಾರು ಚಪ್ಪಾಳೆನೇ ಹೊಡಿಯಲ್ರಿ. ಅಯ್ಯೋ, ಯಾರು ಏನು ಮಾಡ್ದಿರ ಹೋದವ್ರಿಗೆ ಬಡ 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 ಅಂತೀನಿ. ಮನೆ ಕಾಯಿನಾಗ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಭಾರತ ಸರ್ಕಾರ ನಿಮಗೆ ದುಡ್ಡನ್ನು ಕೊಡ್ತಾ ಇದ್ದೀರಿ. 1 ಕೋಟಿ 2 ಕೋಟಿ ಅಲ್ಲ. ಭಾರತ್ ಮಾತಾ ಕಿ. ಬಂಧುಗಳೇ, ಮೊದಲನೇ ಬಾರಿಗೆ ಸಹೋದರಿ ಶೋಭಮ್ಮ ಗಂಟ್ಲು ತೊಂದರೆಯಿಂದ ಏನೇನು ಮಾತಾಡಬೇಕಾಗಿತ್ತೆಲ್ಲ ಮಾತಾಡೋದು ನಿಲ್ಲಿಸಿ ಆರೋಗ್ಯದ ಕಡೆ ಗಮನ ಹರಿಸಿದ್ದಾರೆ. ನಾನು ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅಮರನಾಥನ್ಗೆ ಹೋಗಿ ಮತ್ತೆ ಮಾನಸ ಸರೋವರಕ್ಕೆ ಹೋಗಮ್ಮ ಅಂದರೆ ನಾಳೆ ಬೆಳಗ್ಗೆ ಮತ್ತೆ ಬ್ಯಾಗ್ ರೆಡಿ ಇರ್ತದೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಮ್ಮ ಲೋಕಸಭಾ ವ್ಯಾಪ್ತಿಯ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಚೆಲಗಟ್ಟ ಮತ್ತು ರಾಮೋಹಳ್ಳಿ ಒಂದು ಉದ್ಘಾಟನೆ, ಒಂದು ಶಂಕುಸ್ಥಾಪನೆಗೆ ಆಗಮಿಸಿ ಈ ಭಾಗದ ಬಹುದಿನದ ತೊಂದರೆಯನ್ನು ನಿವಾರಣೆ ಮಾಡೋದಕ್ಕೆ ಬಂದಂಥ ಒಂದೇ ವರ್ಷದಲ್ಲಿ ತಮಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂಥ ಈ ಒಂದು ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರು, ಭಾರತ ಸರ್ಕಾರದ ಕಾರ್ಮಿಕ ಹಾಗೂ ಸೂಕ್ಷ್ಮ MSME ಕೇಂದ್ರದ ರಾಜ್ಯ ಖಾತೆ ಸಚಿವರು, ನನ್ನ ಸಹೋದರಿ ಶ್ರೀಮತಿ ಶೋಭಾ ಕರಂದ್ಲಾಜೆ ಅಮ್ಮ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು, ಸೋಲನ್ನೇ ಜಯವಾಗಿ ಸ್ವೀಕಾರ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿ ಎಂಥ ಸಂದರ್ಭದಲ್ಲೂ ಕೂಡ ನಾನು ವಿಚಲಿತನಾಗದೆ ಇರ್ತೀನಿ ಅನ್ನೋದನ್ನು ತೋರಿಸ್ಕೊಟ್ಟಂಥ ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರು, ಮಿತ್ರರಾದ ದೇವರಾಯಗೌಡರವರೇ, ನಮ್ಮ ADM ಆಗಿರ್ತಕ್ಕಂಥ ಅಶೋಕ್ ಮಾಥೂರ್ ಅವರೇ, ಶ್ರೇಯಸ್ ಅವರೇ, ರಾಜೀವ್ ಶರ್ಮಾ ಅವರೇ, ಇನ್ನಿತರೆ ಅಧಿಕಾರಿಗಳೇ, JDS ಮತ್ತು BJP ಕಾಂಗ್ರೆಸ್ ಯಾರ್ಯಾರು ಬಂದಿದ್ದರೋ ಎಲ್ಲ ಮುಖಂಡರುಗಳೇ, ಈ ಒಂದು ಉಪಯೋಗವನ್ನು ಪಡೆಯೋದಕ್ಕೆ ಬಂದಿರತಕ್ಕಂಥ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ದೇಶ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಅನ್ನೋದಕ್ಕೆ ಈ ಕೆಲಸಗಳು ಕೂಡ ಒಂದು ದೊಡ್ಡ ಉದಾಹರಣೆಯನ್ನಾಗಿ ಸಂದೇಶವನ್ನು ಕೊಡ್ತಾ ಇದ್ದಾರೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು 3ನೇ ಬಾರಿಗೆ ಪ್ರಧಾನಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ತಕ್ಷಣ ಒಂದು ಕ್ರಾಂತಿಕಾರಿ ತೀರ್ಮಾನವನ್ನು ಮಾಡಿ ರೈಲ್ವೆ ಇಲಾಖೆಯಲ್ಲಿರ್ತಕ್ಕಂಥ LC ಗೇಟ್ಗಳು, 100 ವರ್ಷದ LC ಗೇಟ್ಗಳನ್ನು ಬ್ರಿಟಿಷರ ಕಾಲದ ನೋವನ್ನು ಅರ್ಥ ಮಾಡಿಕೊಂಡು ರಾತ್ರಿ ಬೆಳಗಾದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಕಾರ್ಮಿಕರ ನೋವನ್ನು ಅರ್ಥ ಮಾಡಿಕೊಂಡು ಇಡೀ ದೇಶದ ಎಲ್ಲ ಮೇಲ್ಸೇತುವೆ, ಕೆಳಸೇತುವೆಗಳಿಗೆ 100ಕ್ಕೆ 100 ಹಣವನ್ನು ಭಾರತ ಸರ್ಕಾರ ನೀಡಿ ನಾವು ಅದನ್ನು ನಾವೇ ಮಾಡೋಣ ತೀರ್ಮಾನವನ್ನು ಮಾಡಿದಂಥ ಐತಿಹಾಸಿಕ ತೀರ್ಮಾನ. ಆ ತೀರ್ಮಾನದ ಫಲವಾಗಿ ಚೆಲಗಟ್ಟದಲ್ಲಿ ಇವತ್ತು ಒಂದು ಅಂಡರ್ ಪಾಸ್ ಆಗಿದೆ ಅನ್ನೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋಣ. ಬಂಧುಗಳೇ, ಒಂದು ROB, ಒಂದು RUB ಅಲ್ಲ, ಒಂದು ಮೇಲ್ಸೇತುವೆ, ಕೆಳಸೇತುವೆ ಅಲ್ಲ, 2014ರಿಂದ ಇಲ್ಲಿಯವರೆಗೆ 10 ವರ್ಷದಲ್ಲಿ ನಮ್ಮ ದೇವರಾಯಗೌಡ 10 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 640ಕ್ಕೂ ಮೇಲ್ಪಟ್ಟು ಮೇಲ್ಸೇತುವೆ, ಕೆಳಸೇತುವೆಯನ್ನು 50 ವರ್ಷ ಮಾಡದೇ ಇರೋ ಕೆಲಸವನ್ನು 14 ವರ್ಷದಲ್ಲಿ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಕೀರ್ತಿ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ರೈಲ್ವೆ ಇಲಾಖೆಗೆ ತಲುಪ್ತದೆ. ನಾನು ಹಿಂದೆ ಏನೇನು ನಡೆದಿದೆ ಎಲ್ಲವನ್ನು ಕೂಡ ಪದೇ ಪದೇ ನೋಡ್ತಾ ಇರ್ತೀನಿ. ಮೇಲ್ಸೇತುವೆ, ಕೆಳಸೇತುವೆ ಅಂದರೆ ರಾಜ್ಯ ಸರ್ಕಾರ ಅರ್ಧ, ಕೇಂದ್ರ ಸರ್ಕಾರ ಅರ್ಧ ಕೊಡಬೇಕಾಗಿತ್ತು. ಇವತ್ತು ಪ್ರಾರಂಭ ಮಾಡಿದ್ರೆ ಅದು ಮುಗಿಬೇಕಾದ್ರೆ ಇನ್ನೊಂದು 2 ತಲೆಮಾರುಗಳು ಆಗ್ತಾಯಿದ್ದು. ಅದನ್ನು ಮನಗೊಂಡು ಇವತ್ತು ರಾಷ್ಟ್ರದ ಪ್ರಧಾನಿಗಳು ಯಾವುದೇ ರಾಜ್ಯ ಸರ್ಕಾರ ಬರೀ ಕೇವಲ ಕರ್ನಾಟಕ ಅಲ್ಲ, ದಕ್ಷಿಣ ಭಾರತ ಅಲ್ಲ, ಉತ್ತರ ಭಾರತ, ಇಡೀ ಭಾರತ ದೇಶದಲ್ಲಿ ಎಲ್ಲೆಲ್ಲಿದೆಯೋ ಎಲ್ಲಕ್ಕೂ ಕೂಡ ಒಂದು ಅಂಕಿತವನ್ನು ಕೊಟ್ಟು ಇವತ್ತು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶವನ್ನು ಪಾಲನೆ ಮಾಡುವುದರ ಮುಖೇನ ರೈಲ್ವೆ ಇಲಾಖೆಯಲ್ಲಿ
ಅದರ ಮುಖ್ಯಸ್ಥರಾಗಿ DRM ಅವರು ಇರ್ತಾರೆ, ಅದಕ್ಕೆ ADRM ಇರ್ತಾರೆ, ಮತ್ತು ಡೆಪ್ಟಿ ಚೀಫ್ ಇಂಜಿನಿಯರ್ ಶರ್ಮಾ ಅವರು ಇರ್ತಾರೆ. ಇವರೆಲ್ಲ ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ. ರೈಲ್ವೆ ಇಲಾಖೆಯ ಗುಣಮಟ್ಟದ ಕೆಲಸಕ್ಕೆ ನಾನು ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಬಂಧುಗಳೇ, ಇದೊಂದು ಸೂಕ್ಷ್ಮವಾದ ಇಲಾಖೆ. ಬೆಂಗಳೂರಿನ ಸುತ್ತಮುತ್ತ ಏನಿದೆ ಎತ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲಘಟ್ಟ ಮತ್ತು ರಾಮಹಳ್ಳಿದಂತೂ ದೊಡ್ಡಾದ ಮರಕ್ಕೆ ಹೋಗಬೇಕಾದ್ರೆ, ಚುಂಚನಗುಪ್ಪೆಗೆ ಹೋಗಬೇಕಾದ್ರೆ, ಅಲ್ಲಿಂದ ನೀವು ಇಸ್ರೋ ಬಡಾವಣೆಗೆ ಹೋಗಬೇಕಾದ್ರೆ, ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕಾದ್ರೆ ಕಷ್ಟ ಸಾಧ್ಯವಾದ ಕೆಲಸ ಆಗ್ತಾಯಿತ್ತು. ಒಂದು ಸಾರಿ ಮೊದಲಿಗೆ ಮೈಸೂರು ನಡುಗೂ ಕೂಡ ವಾಹನಗಳು ನಿಲ್ತಕ್ಕಂಥ ಸಂದರ್ಭ ಇತ್ತು. ಅದನ್ನು ಮನಗಂಡು ಕೇವಲ 25, 30, 40 ವರ್ಷದಿಂದ ಆಗಬೇಕಾದ ಕೆಲಸವನ್ನು ರಾಷ್ಟ್ರದ ಪ್ರಧಾನಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ಮೇಲೆ ನನ್ನ ಸಹೋದರಿ ಕುಮಾರಿ ಶೋಭಾ ಕರಂದ್ಲಾಜೆ ಅಮ್ಮ ಬಂದ ಮೇಲೆ ಇದಕ್ಕೆ ಚಾಲನೆಯನ್ನು ಕೊಡಿಸಿದ್ದಾರೆ. ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. 1,80,00,000 ರೂಪಾಯಿ ರಾಜ್ಯ ಸರ್ಕಾರ ಕಟ್ಟಬೇಕಾಗಿತ್ತಮ್ಮ ಅವ್ರಿಗೆ, KEBನವ್ರಿಗೆ. ಅದನ್ನು ಕಟ್ಟಿ ಅಂದರೆ ಅವ್ರು ಕಟ್ಟೋಕ್ಕೆ ತಯಾರಾಗಿರಲಿಲ್ಲ. ಕೊನೆಗೆ ನಾನೇ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ತಡ ಮಾಡಬೇಡಿ, ಅದು ಯಾವುದು ಏನು ಅನ್ನೋಕೆ ಹೋಗಬೇಡಿ, ಯಾವುದೇ ರೀತಿಯಲ್ಲಿ ಕೊಡಬೇಕು, ಕಟ್ಬಿಟ್ಟು ಮೊದಲು ಕೆಲಸ ಪ್ರಾರಂಭ ಮಾಡಿ ಅಂತ 2 ಮೀಟಿಂಗ್ ಮಾಡಿದ್ಮೇಲೆ ತಕ್ಷಣವೇ ನಾನು ನನ್ನ ಸಹೋದರಿಯನ್ನು ಕಾಂಟ್ಯಾಕ್ಟ್ ಮಾಡಿ ಕಾರ್ಯಕ್ರಮಕ್ಕೆ ಬರೋಕ್ಕೆ ಹೇಳಿದೆ. ಅವರು ಇವತ್ತು ಇದಕ್ಕೆ ಹೋಗ್ಬೇಕಾಗಿತ್ತು, ಎಲ್ಲಿ ಅದು ಭುವನೇಶ್ವರ್ಗೆ ಹೋಗ್ಬೇಕಾಗಿತ್ತು. ಅಣ್ಣ ನಾನು ಭುವನೇಶ್ವರ್ಗೆ ಹೋಗಿ ಬಂದ್ಮೇಲೆ ಇರ್ತೀನಿ. ಇಲ್ಲ ತಾಯಿ, ನೀನು ಇಲ್ಲಿಂದಾನೆ ಬಂದಮೇಲೆ ಭುವನೇಶ್ವರಿಗೆ ಹೋಗು, ದಯಮಾಡಿ ಇಲ್ಲಿ ಬಂದು ಹೋಗು ತಾಯಿ ಅಂತ ಹೇಳಿದ್ಮೇಲೆ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಭಾಗಿಯಾಗಿದ್ದಾರೆ. ನಿಮ್ಮ ಕ್ಷೇತ್ರದ ಶಾಸಕರು ಕೂಡ, ಸೋಮಶೇಖರ್ಗೂ ಕೂಡ ನಾವು ಹೇಳಿದ್ವಿ, ರಾಜಕಾರಣ ನಿಂತ ನೀರಲ್ಲ, ಹರಿಯೋ ನೀರು. ರಾಷ್ಟ್ರದ ಪ್ರಧಾನಿಗಳು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಸಂದೇಶವನ್ನು ನಮ್ಮೆಲ್ಲರಿಗೂ ಕೊಡ್ತಾರೆ. ಅಭಿವೃದ್ಧಿಯಲ್ಲಿ ರಾಜಕಾರಣವನ್ನು ಬೆರೆಸಬೇಡಿ, ರಾಜಕಾರಣವನ್ನು ರಾಜಕೀಯ ಬಂದಂಥ ಸಂದರ್ಭದಲ್ಲಿ ಮಾಡಿ, ಅಭಿವೃದ್ಧಿಯನ್ನು ಮಾಡುವಾಗ ಅದು ಯಾರಿಗೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಜಿಲ್ಲಾ ಕೇಂದ್ರಗಳು, ತಾಲೂಕಾ ಕೇಂದ್ರಗಳು, ಹೋಬಳಿ ಕೇಂದ್ರಗಳು, ಪಂಚಾಯತಿ ಕೇಂದ್ರಗಳು, ಹಳ್ಳಿಗಳು, ಪಟ್ಟಣಗಳು ಇವೆಲ್ಲವನ್ನು ಕೂಡ ಅಭಿವೃದ್ಧಿ ಆದರೆ ಮಾತ್ರ ರಾಜ್ಯ ಅಭಿವೃದ್ಧಿ ಆಯ್ತದೆ. ರಾಜ್ಯ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಯ್ತದೆ ಅನ್ನುವ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶದ ಮುಖೇನ ನಾವು ಇವತ್ತು 2 ಕಾರ್ಯವನ್ನು ಒಂದೇ ಸಾರಿ ಇಟ್ಕೊಂಡಿದ್ದೀವಿ. ಇದರಿಂದ ನನಗೆ ಒಂದನ್ನಿಸ್ತು, ನಮ್ಮ ಅಧಿಕಾರಿಗಳಿಗೆ ಈಗಲೇ ನಾನು ನನ್ನ ಕಚೇರಿಯಿಂದ ಅದಕ್ಕೆಲ್ಲ ಹೋಗಿದೆ. ಬೆಂಗಳೂರಿನ 100 ಕಿಲೋಮೀಟರ್ ದೂರದಲ್ಲಿ ಮಧ್ಯ ಬೆಂಗಳೂರನ್ನು ಹೊರತುಪಡಿಸಿ ಬಾಕಿ ಯಾವ್ಯಾವುದಿದೆ, ಸುತ್ತ ತಾಲೂಕುಗಳಿರ್ಬೋದು, ಹೋಬಳಿಗಳಿರ್ಬೋದು, ಮಗದೊಂದಿರ್ಬೋದು, ಎಲ್ಲಕ್ಕೂ ಕೂಡ ಸರ್ವೆಯನ್ನು ಮಾಡಿ ಇನ್ನು 1.5 ತಿಂಗಳಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಡಿ. ಎಲ್ಲವನ್ನು ಕೂಡ 3 ವರ್ಷದಲ್ಲಿ ಇಡೀ ಬೆಂಗಳೂರಿನ 100 ಕಿಲೋಮೀಟರ್ ದೂರದಲ್ಲಿ ಒಂದೇ ಒಂದು LC ಗೇಟ್ ಇರಬಾರ್ದು, ಒಂದು ಮೇಲ್ಸೇತುವೆ, ಕೆಳಸೇತುವೆ ಅನ್ನೋದೇನಿದೆ ಇದಕ್ಕೊಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಒಂದು ಸಂಕಲ್ಪದಿಂದ ಇದನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗಾದಾಗ ರಾಜೀವ್ ಶರ್ಮಾ ಇಲ್ಲಿದ್ದಾರೆ. आपको मालूम हुआ ना, मैं क्या कन्नड़ में बात किया, मालूम हो नहीं हुआ? ಸ್ವಲ್ಪ ಬಂದಿದೆ. सर्वे कर को 1.5 मंथ में, ADRM जी 1.5 मंथ में सर्वे कर को किधर कितने ROB LC गेट है वो सब भी कंप्लीट करने का 1.5 मंथ में मुझे मैसेज दीजिए, स्टैटिस्टिक्स दीजिए. बाद में वो सब कैसा करना, क्या करना, फाइनेंस कैसा है करना, सब एक कर को बात कर को मेरा मंत्री का पास कर को विथिन 3 years एक भी नहीं होना चाहिए, एक भी गेट नहीं होना चाहिए. वो करने का काम ಭಾರತ ಸರ್ಕಾರ का ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮೊನ್ನೆ ದಿನ ಚಿಕ್ಕಮಗಳೂರಿಂದ ತಿರುಪತಿಗೆ ಒಂದು ತಿರುಪತಿ ಎಕ್ಸ್ಪ್ರೆಸ್ ಅನ್ನು ಕೊಟ್ವಿ. ಆ ತಿರುಪತಿ ಎಕ್ಸ್ಪ್ರೆಸ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ತಾಯಂದಿರ ಸಂಸ್ಕಾರ, ದೇಶಕ್ಕೆ ಇರ್ತಕ್ಕಂಥ ಅವ್ರ ಕೊಡುಗೆ, ಒಬ್ಬ ಹೆಣ್ಣುಮಗಳು ಅಜ್ಜಿ ಬಂದು ಆ ಟ್ರೈನ್ಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಆವಾಗ ಅಜ್ಜಿಯನ್ನು ಕರೆದು ಕೇಳಿದ್ರೆ ಹೇಳ್ತಾರೆ, ವೆಂಕಟರಮಣ ಸ್ವಾಮಿ ನೋಡೋದಕ್ಕೆ ನೀನು ಇಲ್ಲಿಂದ ಗಾಡಿ ಹಾಕಿದ್ಯಪ್ಪ, ನಿಮ್ಮ ನರೇಂದ್ರ ಮೋದಿ ಅವರು ಇನ್ನೂ 100 ಕಾಲ ಬಾಳಲಿ, ದೇಶಕ್ಕೆ ಸುಭಿಕ್ಷವಾಗಿ ಮಾಡಲಿ ಅನ್ನೋ ಮಾತನ್ನ 90 ವರ್ಷದ ಅಜ್ಜಿ ಹೇಳ್ತಾರೆ. ಬಂಧುಗಳೇ, ಬೆಂಗಳೂರು ನಗರವನ್ನು ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ
ರೈಲ್ವೆ ಇಲಾಖೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇದು ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನನ್ನು ಆಧುನೀಕರಣ ಮಾಡ್ತಕ್ಕಂಥ 485 ಕೋಟಿ ರೂಪಾಯಿಗಳ ಯೋಜನೆ, ಯಶವಂತಪುರ ಮತ್ತು ಯಶವಂತಪುರದ ಮತ್ತೊಂದು ಯೋಜನೆ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೇನ್ ರೈಲ್ವೆ ಸ್ಟೇಷನನ್ನು ಸುಮಾರು 1300 ಕೋಟಿ ರೂಪಾಯಿಗಳಲ್ಲಿ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಕೇವಲ 2 ಗೇಟ್ಗಳನ್ನು ನಾವು ಸರ್ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇದಕ್ಕಿಂತ ವಿಭಿನ್ನವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರು ಬೆಳೀತಾ ಇದೆ. ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ರೈಲ್ವೆ ಇಲಾಖೆ ಒಳ್ಳೆಯ ದಾಪುಕಾಲನ್ನು ಆಗ್ತಾ ಇದೆ. ಯಶವಂತಪುರದಲ್ಲಿ 485 ಕೋಟಿ ರೂಪಾಯಿ, ಮತ್ತು ಕಂಟ್ರೋಲ್ಮೆಂಟ್ನಲ್ಲಿ ಅಲ್ಲೂ 485 ಕೋಟಿ ರೂಪಾಯಿ. ಇದಲ್ಲದೆ ನಾವು ಇವತ್ತು ಬೆಂಗಳೂರಿಗೆ ಪ್ರಾಯಶಃ ಬರ್ತಕ್ಕಂಥ ಪ್ರಯಾಣಿಕರ ಜೊತೆಯಲ್ಲಿ ಆಗಬೇಕಾದ ಸವಲತ್ತುಗಳನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಸುಮಾರು ಅದಲ್ಲದೆ ಬೆಂಗಳೂರಿನಲ್ಲಿ ನಮಗೆ ಒಂದು ಬೆಂಗಳೂರಿನ ರೈಲ್ವೆ ಯಾರ್ಡ್ ಇರಲಿಲ್ಲ. ಆ ರೈಲ್ವೆ ಯಾರ್ಡನ್ನು ನವೀಕರಣ ಮಾಡೋದಕ್ಕೋಸ್ಕರವಾಗಿ ಸಂಗೊಳ್ಳಿ ರಾಯಣ್ಣ ಏನು ರೈಲ್ವೆ ನಿಲ್ದಾಣ ಇದೆ ಅಲ್ಲಿ 222 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 2 ಪ್ರಾರಂಭವನ್ನು ಮಾಡಿ 2025ಕ್ಕೆ ನಾವು ಈಗನ್ನ ಮುಗಿಸ್ತಕ್ಕಂಥ ಗುರಿಯನ್ನು ಮಾಡಿ ಅದನ್ನು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ತುಮಕೂರು ಮತ್ತು ಬೆಂಗಳೂರು ದಿಢೀರ್ನೆ ಬೆಳೀತಾ ಇರ್ತಕ್ಕಂಥ ನಗರದಲ್ಲಿ ಬೆಂಗಳೂರಿಗೆ ಸಮೀಪದಲ್ಲಿರ್ತಕ್ಕಂಥದ್ದು ತುಮಕೂರು. 70 ಕಿಲೋಮೀಟರ್ ದೂರದನ್ನು ಈಗಾಗಲೇ ಅಲ್ಲಿ HAL ಏರ್ಪೋರ್ಟ್ ಬಂದಿದೆ. ಮೊದಲನೇ ತಾನೇ ರಾಷ್ಟ್ರದ ಪ್ರಧಾನಮಂತ್ರಿಗಳು HAL ಏರ್ಪೋರ್ಟ್ ಜೊತೆಗೆ ಆಧುನೀಕರಣಗೊಂಡ ಯುದ್ಧ ವಿಮಾನಗಳನ್ನು ಕೂಡ ಅಲ್ಲೇ ತಯಾರು ಮಾಡ್ತಕ್ಕಂಥದಕ್ಕೆ 600 ಎಕರೆ ಜಾಗವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. 5,500-6,000 ನೌಕರರನ್ನು ಸ್ಥಳೀಯರಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಪ್ರಾಯಶಃ ಅದನ್ನು ಕೂಡ ನಾವು ಈಗಾಗಲೇ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ರಿಂದ ರೈಲ್ವೆ ಇಲಾಖೆ ಸಾಕಷ್ಟು ಒತ್ತಡ ಬರ್ತದೆ ಅನ್ನೋ ದೃಷ್ಟಿಯಿಂದ ಬೆಂಗಳೂರಿಂದ ತುಮಕೂರಿಗೆ 2 ಲೈನ್ ಇದೆ ಇವತ್ತು. ಅದು 4 ಪಥದ ರೈಲ್ವೆಗಳನ್ನು ಮಾಡ್ತಕ್ಕಂಥದಕ್ಕೆ ಈಗಾಗಲೇ ಸರ್ವೆ ಮುಗಿದಿದೆ. DPR ಅನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ 3 ಮತ್ತು 4ನೇ ಹಂತದ 2 ಲೈನ್ಗಳನ್ನು ತುಮಕೂರಿಗೆ ಹೊಸದಾಗಿ ನಾವು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಬರ್ಬನ್ ರೈಲ್ವೇಸು ಯಾರು ಚಪ್ಪಾಳೆನೇ ಹೊಡಿಯಲ್ರಿ. ಅಯ್ಯೋ, ಯಾರು ಏನು ಮಾಡಿದಿರ ಹೋದವ್ರಿಗೆ ಬಡ ಅಂತೀರಿ. ಮನೆ ಕಾಯಿನಾಗ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಭಾರತ ಸರ್ಕಾರ ನಿಮಗೆ ದುಡ್ಡನ್ನು ಕೊಡ್ತಾ ಇದ್ದೀರಿ. 1 ಕೋಟಿ 2 ಕೋಟಿ ಅಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇಲ್ಲಿ ಯಾವ ರಾಜ್ಯ ಸರ್ಕಾರ ಇದೆ ಅಂತ ಗೊತ್ತಿಲ್ವಾ? ನಮಗದು ಅವಶ್ಯಕತೆ ಇಲ್ಲ. ನಮಗೆ ಅವಶ್ಯಕತೆ ಇರೋದು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಭಾರತ ಸರ್ಕಾರದ ಕೊಡುಗೆ ಏನು ಅದನ್ನು ನಾವು ಮಾಡ್ತಾ ಇದ್ದೀವಿ. ಸಬರ್ಬನ್ ರೈಲ್ವೇಸು ರಾಷ್ಟ್ರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಸಾಹೇಬರಿದ್ದಾಗ, ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಾನೇ ರಾಜ್ಯದ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಆಗಿದ್ದೆ. 2020-21ರಲ್ಲಿ ಅವ್ರು ಕರ್ಕೊಬಂದು ಸುಮಾರು 15,000 ಕೋಟಿ ರೂಪಾಯಿಗಳ ಯೋಜನೆಗೆ ಅಡಿಗಲ್ಲನ್ನು ಹಾಕಿ 4 ಲೈನ್ಗಳನ್ನು ಮಾಡಿದ್ವಿ. 148 ಕಿಲೋಮೀಟರ್ ದೂರದಕ್ಕೆ. ಪ್ರಾಯಶಃ ಮತ್ತೆ ನಾನು ಬಂದ ಮೇಲೆ 3 ಸಾರಿ ಮೀಟಿಂಗ್ ಮಾಡಿದ್ದೀವಿ. 2 ಯೋಜನೆಗಳನ್ನು 70 ಕಿಲೋಮೀಟರ್ ದೂರವನ್ನು ಮುಗಿಸ್ತಕ್ಕಂಥದಕ್ಕೆ ಈಗಾಗಲೇ ಒಂದು ಹಂತಕ್ಕೆ ಬಂದಿದ್ದೀವಿ. ಒಬ್ಬ ರೈಡ್ನಲ್ಲಿ ಒಬ್ಬ ದಕ್ಷ ಅಧಿಕಾರಿ ಹಾಕಕ್ಕಾಗಿರಲಿಲ್ಲ. ಭಾರತ ಸರ್ಕಾರ ತೀರ್ಮಾನ ಮಾಡಿ ನಮ್ಮ ರಾಷ್ಟ್ರದ ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಒಂದು ಪತ್ರವನ್ನು ಬರೆದ ಮೇಲೆ ಇವತ್ತು ಅಲ್ಲೊಬ್ಬ ರೈಡ್ಗೆ ಒಬ್ಬ ತಾಂತ್ರಿಕ ತಜ್ಞರನ್ನು ನಾವು ನೇಮಕ ಮಾಡ್ತಾ ಇದ್ದೀವಿ. ಆ ಕೆಲಸವನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡುವ ಕೆಲಸದಲ್ಲಿ ನಾವು ಈಗಾಗಲೇ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದೀವಿ. ಚನ್ನಸಂದ್ರ ಯಶವಂತಪುರ ಡಬ್ಲಿಂಗ್ ಲೈನು 315 ಕೋಟಿ ರೂಪಾಯಿ, 21 ಕಿಲೋಮೀಟರ್ಗೆ. ಆ 100ಕ್ಕೆ 100 ಹಣವನ್ನು ರಾಜ್ಯ ಸರ್ಕಾರ ಕೊಡೋದಿಲ್ಲ. ರಾಷ್ಟ್ರ ಸರ್ಕಾರ, ಭಾರತ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. 2026ಕ್ಕೆ ಯಶವಂತಪುರ ಚನ್ನಸಂದ್ರವನ್ನು ಮುಗಿಸ್ತಾ ಇದ್ದೀವಿ. ಅದಲ್ಲದೆ ಬೆಂಗಳೂರು ನಗರಕ್ಕೆ ಬೈಯಪ್ಪನಹಳ್ಳಿ ಹೊಸೂರು ಡಬ್ಲಿಂಗ್ ಲೈನು ಸುಮಾರು ವರ್ಷದಿಂದ ಹಾಗೆ ಬಿದ್ದಿತ್ತು. 500 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ರು ಪ್ರಧಾನಿಗಳು. 48 ಕಿಲೋಮೀಟ್ರು ಈಗಾಗಲೇ 84% ಕೆಲಸ ಮುಗಿದಿದೆ. ಅದನ್ನು ಕೂಡ 2026 ಜನವರಿ ಒಳಗಡೆ
ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರಕ್ಕೆ ನಗರದ ಇವತ್ತಿನ ಜನಸಂದಣಿಯನ್ನು ಅರ್ಥ ಮಾಡಿಕೊಂಡು ನಾವು ಸಾಕಷ್ಟು ಕಾರಿಡಾರ್ಗಳನ್ನು ನಗರಕ್ಕೆ ಕೊಡ್ತಾ ಇದ್ದೀವಿ. ಈ ಕಾರಿಡಾರ್ಗಳ ಜೊತೆಯಲ್ಲಿ ಕೆಲಸವನ್ನು ಕೂಡ ಚುರುಕು ಮಾಡ್ತಕ್ಕಂಥ ಕೆಲಸಕ್ಕೆ ನಾಂದಿಯನ್ನು ಆಡ್ತಾ ಇದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬೆಂಗಳೂರು ವಿಮಾನ ನಿಲ್ದಾಣದ ಬಳಿ ಒಂದು ಹೊಸ ಸಂದೇಶವನ್ನು ಕೊಡ್ತಕ್ಕಂಥದಕ್ಕೆ ಮೆಗಾ ಕೋಚಿಂಗ್ ಟರ್ಮಿನಲನ್ನು ಮಾಡ್ತಕ್ಕಂಥದಕ್ಕೆ ಏನು ಚೆನ್ನೈನಲ್ಲಿದೆ, ಕೇರಳದಲ್ಲಿದೆ, ಆಂಧ್ರ ಪ್ರದೇಶದಲ್ಲಿದೆ, ತೆಲಂಗಾಣದಲ್ಲಿದೆ, ಇನ್ನೊಂದನ್ನು ಕೂಡ ಇಲ್ಲಿ ಮಾಡ್ತಕ್ಕಂಥದಕ್ಕೆ ಸುಮಾರು ಇನ್ನು 25-30 ವರ್ಷಗಳ ಕಾಲ ಇದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಒಂದು ಹೊಸ ಸಂದೇಶವನ್ನು ಕೊಡೋದಕ್ಕೆ ಈಗಾಗಲೇ ನಮ್ಮ ರೈಲ್ವೆ ಮಂಡಳಿ ಒಂದು ಸರ್ವೆ ಮುಗಿಸಿದೆ, DPR ಆಗ್ತಾ ಇದೆ. ಇದನ್ನು ಎಲ್ಲಿ ಮಾಡಬೇಕು, ದೇವನಹಳ್ಳಿ ಹತ್ರ ಮಾಡಬೇಕಾ, ಯಲಹಂಕ ಹತ್ರ ಮಾಡಬೇಕಾ, ಚಿಕ್ಕಬಳ್ಳಾಪುರ ಹತ್ರ ಮಾಡಬೇಕಾ ಅನ್ನುವ ಒಂದು ಇನ್ನು ಚರ್ಚೆಯಲ್ಲಿದೆ. ನನಗನ್ನಿಸ್ತದೆ ಇನ್ನು 3-4 ತಿಂಗಳಲ್ಲಿ ತೀರ್ಮಾನವನ್ನು ಮಾಡಿ ಕರ್ನಾಟಕ ರಾಜ್ಯದ ರಾಜಧಾನಿ ನಾಡಪ್ರಭು ಕೆಂಪೇಗೌಡರ ನಗರಕ್ಕೆ ಮತ್ತೊಂದು ದೊಡ್ಡ ಒಂದು ಸಂದೇಶವನ್ನು ಭಾರತ ಸರ್ಕಾರ, ರೈಲ್ವೆ ಇಲಾಖೆ, ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದಲ್ಲದೆ ಬೆಂಗಳೂರು ಸುತ್ತ ನಾನು ಕೇಳಿದ್ರೆ ಯಾರು ಸರ್ಕ್ಯುಲರ್ ರೈಲ್ ಬರ್ತದ ಅಂತ ಜಾಗ ಹೋಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ನಗರ ಬೆಳೀತಾ ಇದೆ. ಈ ನಗರದ ಜನಸಂದಣಿ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅನ್ನೋದು ನಿಮಗೂ ಕೂಡ ಮನವರಿಕೆ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸುಮಾರು 287 ಕಿಲೋಮೀಟ್ರಿನ ಸರ್ಕ್ಯುಲರ್ ರೈಲ್ವೆಯಲ್ಲಿ ನಿಡುವಂದ, ವಡ್ರಳ್ಳಿ, ದೊಡ್ಡವಡ್ಪ, ದೇವನಹಳ್ಳಿ, ಮಾಲೂರು, ಆನೇಕಲ್, ಹೆಜ್ಜಾಲ, ಸೋಲೂರು ಹೀಗೆ ನಿಲ್ದಾಣಗಳನ್ನು ಕೂಡ ಮಾಡ್ತಕ್ಕಂಥ ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸರ್ವೆ ಆಗಿದೆ. DPR ಅನ್ನು ಮಾಡೋದಕ್ಕೆ ಮುಂಚಿತವಾಗಿ ಕೆಲವಾರು ಅನುಮಾನಗಳಿವೆ. ಅನುಮಾನಗಳನ್ನು ಹೋಗಲಾಡಿಸಿ ಪ್ರಯತ್ನ ಮಾಡಿ ನಗರದ ಸೌಂದರ್ಯಕ್ಕೆ, ನಗರ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಂಡು ಈ ನಗರಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡುವಾಗ ಯಾವುದಕ್ಕೆ ಒತ್ತನ್ನು ಕೊಟ್ಟರೆ ಬೆಂಗಳೂರನ್ನು ಸರಿದಾರಿಯಲ್ಲಿ ಕೊಂಡೊಯ್ಯಬಹುದು ಅನ್ನೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಜಮ್ಮು ಕಾಶ್ಮೀರದಲ್ಲಿ ತಾವು ನೋಡಿದ್ರಿ, ಮೊನ್ನೆ ಚಿನಾಬ್ ಬ್ರಿಡ್ಜನ್ನು ಓಪನ್ ಮಾಡಿದ್ರು. ಸುಮಾರು ರಾಷ್ಟ್ರದ UPA ಗೌರ್ಮೆಂಟ್ ಮಾಡಿದ್ದಂಥದ್ದು ಅದು ಮಾಡಿ ಕೊನೆಗೆ ಕೈಯೇ ಬಿಟ್ಟಿದ್ರು. ಅದಾದಮೇಲೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಯೋಜನೆಯನ್ನು ಕೈಗೆತ್ತಿಕೊಂಡು ಪ್ರಾರಂಭ ಮಾಡಿದ್ರು. ಅದಾದಮೇಲೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯೋಜನೆಯನ್ನು ಮುಗಿಸಿ 51,000 ಕೋಟಿ ರೂಪಾಯಿಗಳನ್ನು ಇವತ್ತು ಏನು ಅಲ್ಲಿ ಜಮ್ಮು ಕಾಶ್ಮೀರಕ್ಕೆ ಕೊಡುಗೆಯಾಗಿ ನೀಡುವುದರ ಮುಖೇನ ಇಡೀ ಭಾರತ ಸರ್ಕಾರ ಜಮ್ಮುವಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಲ್ಲಿಂದ ಎಲ್ಲೆಲ್ಲಿಗೆ ರೈಲುಗಳನ್ನು ನಾವು ವಿಸ್ತಾರ ಮಾಡ್ಬೋದೋ ಆ ಎಲ್ಲ ಯೋಜನೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮಾಡ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಹೋದರಿ ಶೋಭಮ್ಮ ಅವ್ರು ಮಾಡ್ತಾ ಇರೋ ಕೆಲಸ ಸಾಮಾನ್ಯ ಜನರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಡವನ ಮಕ್ಕಳಿಗೆ, ತುಳಿತಕ್ಕೆ ಒಳಪಟ್ಟಂಥ ಮಕ್ಕಳಿಗೆ MSMEಯಲ್ಲಿ ಮತ್ತು ಬೇರೆ ಬೇರೆ ಹಂತದಲ್ಲಿ ಅವರು ಇಡೀ ರಾಷ್ಟ್ರವನ್ನು ಸುತ್ತಾಟ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ನನಗನ್ನಿಸ್ತದೆ ಅವರು ಬೆಂಗಳೂರಿನ ಉತ್ತರಕ್ಕೆ ಚಿಕ್ಕಮಗಳೂರಿಂದ ಬಂದಿದ್ದು ಎಲ್ಲೋ ನಿಮ್ಮ ಯಾವುದೋ ಜನ್ಮದ ಪುಣ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ, ಅವರ ನೇರ ನುಡಿ ಮತ್ತು ಸಾಮಾನ್ಯ ಜನರ ಜೊತೆಯಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ ಇದನ್ನೆಂದೂ ಕೂಡ ಒಂದು ಸಣ್ಣ ಅಪಚಾರವೂ ಆಗದಾಗೆ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ದೂರವಾಣಿ ಮುಖೇನ ಅವ್ರನ್ನ ಕರೆದೆ, ಅಮ್ಮ ಹಿಂಗಾಗಿದೆ ಮಾಡಿಬಿಡೋಣಮ್ಮ ಅಂತ ಅಂದ್ಬಿಟ್ಟು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಬಂದು ಈ ಎರಡೂ ಕೆಲಸಗಳನ್ನು ಮುಗಿಸ್ಕೊಟ್ಟಿದ್ದಾರೆ. ಕೊನೆಯಲ್ಲಿ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ, ಭಾರತ ಸರ್ಕಾರ ನಿಂತ ನೀರಲ್ಲ, ಭಾರತ ಸರ್ಕಾರ ಹರಿಯೋ ನೀರು. ರಾಷ್ಟ್ರದ ಪ್ರಧಾನಮಂತ್ರಿಗಳು ಈ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಪ್ರಮುಖವಾದ ಒಂದು ಅಂಗ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಯಾರ ಮೇಲೂ ಕೂಡ ಬೇಸರಿಕೆ ಇಲ್ಲ. ಆದ್ರೆಲ್ಲ ಒಂದು ಕಡೆ ಈ ದೊಂಬರ ಆಟ ರಾಜ್ಯದ ಜನರನ್ನು ಯಾವ ರೀತಿ ತೊಂದರೆ ಕೊಡ್ತಾ ಇದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಅದನ್ನು ಕೂಡ ಸರಿ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡದೆ ಹೋದರೆ ಇದೊಂದು ಶಾಪಗ್ರಸ್ತ ಸರ್ಕಾರ ಆಗ್ತಕ್ಕಂಥದಕ್ಕೆ ಎಂದೂ ಕೂಡ ಯಾರು ಕೂಡ ಜನ ಕ್ಷಮಿಸೋದಿಲ್ಲ ಅನ್ನೋದಕ್ಕೆ
ಒಂದು ದೊಡ್ಡ ಉದಾಹರಣೆ ಆಯ್ತದೆ. ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಈ ಭಾಗದ ಜನರಿಗೆ ರೈಲ್ವೆ ಇಲಾಖೆ ಸಹೋದರಿ ಶೋಭಮ್ಮ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನನ್ನ ಇಲಾಖೆ ವತಿಯಿಂದ, ನಮ್ಮ ಅಧಿಕಾರಿಗಳ ವತಿಯಿಂದ, ಈ ಭಾಗದ ಜನತೆ ವತಿಯಿಂದ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ, ಅವರು ಇದೇ ರೀತಿ ಕೆಲಸವನ್ನು ಮಾಡ್ತಾ ಇರೋದಕ್ಕೆ ಅವ್ರಿಗೆ ದೇವರು ಇನ್ನೂ ಕೂಡ ಹೆಚ್ಚಿನ ಆರೋಗ್ಯ ಕೊಡಲಿ ಅನ್ನೋ ಪ್ರಾರ್ಥನೆ ಮಾಡಿ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಒಂದು ಮಾತನ್ನು ನಿಮ್ಗೆ ಹೇಳಲೇಬೇಕಾಯ್ತದೆ. ಭಾರತ ಸರ್ಕಾರ ಮಾಡ್ತಕ್ಕಂಥ ಇಂಥ ಉಪಯುಕ್ತವಾದ ಕೆಲಸ ಕಾರ್ಯಗಳನ್ನು ಸಾಮಾನ್ಯ ಜನರಿಗೂ ಕೂಡ ತಿಳಿಸ್ಬೇಕಾಯ್ತದೆ. ಭಾರತ ಸರ್ಕಾರ ಬಡವರಿಗೋಸ್ಕರವಾಗಿ, ರೈತರಿಗೋಸ್ಕರವಾಗಿ, ಒಳಪಟ್ಟವ್ರಿಗೋಸ್ಕರವಾಗಿ, ನಾನು ಮೊನ್ನೆ ನನ್ನ ತುಮಕೂರಿನಲ್ಲಿ ಒಂದು DLRC ಮೀಟಿಂಗನ್ನು ಮಾಡಿದೆ. ಸುಮಾರು 11,000 ಕೋಟಿ ರೂಪಾಯಿಗಳನ್ನು ಒಂದು ವರ್ಷದಲ್ಲಿ ಬಡವರಿಗೆ, ಸಾಮಾನ್ಯರಿಗೆ, ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದ ವಿಶ್ವಕರ್ಮವನ್ನು ಸೇರಿಸ್ಕೊಂಡು 11,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಬೆಂಗಳೂರು ಉತ್ತರದಲ್ಲಿ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಒಂದೊಂದು ಹಂತದಲ್ಲೂ ಕೂಡ ನೂರಾರು ಕೋಟಿ ರೂಪಾಯಿಗಳನ್ನು ಸಾಮಾನ್ಯ ಜನರ ಬಡವಣೆಯನ್ನು ನೀಗಿಸೋದಕ್ಕೆ, ಅವರು ಕೂಡ ಮೇಲ್ಪಂಕ್ತಿಗೆ ಬರ್ತಕ್ಕಂಥದಕ್ಕೆ, ಬಡತನದಿಂದ ಮೇಲ್ಪಂಕ್ತಿಗೆ ಬರ್ತಕ್ಕಂಥ ಜಿಲ್ಲೆಗಳನ್ನು ಮೇಲ್ಪಂಕ್ತಿಗೆ ತರ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆಗೆ ನಾವು ನೀವೆಲ್ಲರೂ ಕೈ ಜೋಡಿಸೋಣ ಅನ್ನೋ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ರೈಲ್ವೆ ಇಲಾಖೆಯವರಿಗೆ, ಸಹೋದರಿ ಶೋಭಮ್ಮ ಅವರಿಗೆ, ವೇದಿಕೆಯಲ್ಲಿರ್ತಕ್ಕಂಥ ನಿಮಗೆಲ್ಲರೂ ಕೂಡ ನಾನು ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ. ಕೆಂಗೇರಿನೂ ಬರ್ತದೆ, ಕಾಂಗ್ರೆಸ್ನವ್ರ ಪಾರ್ಟಿ ಜಾಲಿದ್ದಾರೆ ಅಲ್ಲಿಗೂ ಬರ್ತದೆ. ಎಲ್ಲ ಕಡೆಯಲ್ಲೂ ಕೂಡ ಮಾಡೋ ಕೆಲಸವನ್ನು ನಾವು ಮಾಡ್ತೀವಿ. ಖುಷಿಯಾಗಿ ನೀವು ಈ ಕೆಲಸವನ್ನು ಎಲ್ಲರಿಗೂ ಹೇಳಬೇಕಾಯ್ತದೆ. ಅದೊಂದಲ್ಲ, ಇಂಥ 100 ಕೆಲಸಗಳನ್ನು ಕೂಡ ಮುಗಿಸ್ತೀವಿ. 75 ವರ್ಷದಲ್ಲಿ ಯಾರೂ ಮಾಡಿರಲಿಲ್ಲ, ಮೋದಿ ಸಾಹೇಬರು ಮಾಡ್ತಾರೆ, ಮೋದಿ ಸಾಹೇಬರು ಮಾಡ್ತಾರೆ, ಅದಾಗ್ತದೆ. ಯಾವುದೇ ಕಾರಣಕ್ಕೆ ನಾವು ಸುಳ್ಳು ಹೇಳಿ ಹೋಗೋರಲ್ಲ. ಅದಕ್ಕೋಸ್ಕರವಾಗಿ ಇಷ್ಟು ಮಾತ್ರ ಹೇಳ್ತೀನಿ, ದೇಶ ಇದ್ದರೆ ಮಾತ್ರ ನಾವು, ದೇಶ ಇಲ್ಲ ಅಂದ್ರೆ ನಾವು ಯಾರೂ ಇಲ್ಲ. ಈ ದೇಶಕ್ಕೆ ಒಂದು ಇತಿಹಾಸ ಇವನ್ನ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಭಾರತ ಸರ್ಕಾರ, BJP ಸರ್ಕಾರ ಕೊಟ್ಟಿದೆ. ಇದನ್ನು ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಎಲ್ಲ ಒಂದು ಕಡೆ ಗಮನ ಇಟ್ಕೊಂಡು ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಬೆಂಗಳೂರು ಉತ್ತರ ಜಿಲ್ಲೆ ಏನಿದೆ, ಈ ಜಿಲ್ಲೆಯಲ್ಲಿ ಸಹೋದರಿ ಶೋಭಾ ಕರಂದ್ಲಾಜೆ ಅವರ ಕಾರ್ಯಕ್ರಮಗಳೇನಿದೆ, ಇದನ್ನು ನೀವು ಕೂಡ ಎಲ್ಲ ಒಂದು ಕಡೆ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿ. ನಾನು ನಮ್ಮ ರಾಜೀವ್ ಶರ್ಮಾ जी, आप जाइए, आप देखिए, 3 महीने में वो काम चालू कीजिए. 3 ತಿಂಗಳಲ್ಲೇ ಕೆಲಸ ಶುರು ಮಾಡೋಕ್ಕೆ ಹೇಳ್ತೀನಿ. ನೋಡೋ ಯಾರ ಕೈಲಾರು ಹೇಳ್ಸು ನೋಡೋ ನೀವು. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಶೋಭಮ್ಮಗೆ ಅಧಿಕಾರ ಇದೆ, ಶಕ್ತಿ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.